ಸ್ಪಂದನ ಮೇಡಮ್ ಅವರ ಒಂದು ಕೊರತೆ ನಿಮಗಾಗಿರ್ಬೋದು, ಶೌರ್ಯಗಾಗಿರ್ಬೋದು, ಎಷ್ಟು ಕಾಡ್ತಿದೆ. ಅವ್ರ ನೆನಪುಗಳನ್ನ ನೋಡ್ತಿರ್ತೀವಿ. ಸೊ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನೋಡ್ತಿರ್ತೀವಿ. ಸೊ ಎಷ್ಟು ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಕಾಡುತ್ತೆ. ಈಗ ನಾನು ಕಾಡಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಅಥವಾ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೂ ನನಗಿಷ್ಟ ಇಲ್ಲ. ಯಾಕಂದರೆ ನಮಗೆ ನೋವು ಕೊಡ್ತಾ ಇಲ್ಲ. ನನಗೆ ಸ್ಪಂದನ ನೆನಪು, ಸ್ಪಂದನ ಜೊತೆ ಕಳೆದಂಥ ಸಮಯ ಇವೆಲ್ಲ ಒಂದು ಹಂತದಲ್ಲಿ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಜೀವನವನ್ನು ಈ ರೀತಿ ನೋಡ್ತಾ ಇದ್ಲು, ಒಂದು 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 ಶಿಸ್ತಲ್ಲಿ ನೋಡ್ತಾ ಇದ್ಲು. ಅಥವಾ ಜನರನ್ನೆಲ್ಲ, ನಮ್ಮ ಎಲ್ಲ ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ಭಾಳ ಪ್ರೀತಿಯಿಂದ, ಭಾಳ ಲವಲವಿಕೆಯಿಂದ ನೋಡ್ತಾ ಇದ್ಲು. ಇವೆಲ್ಲವೂ ಇದ್ದಾಗ ಏನಾಯ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ರೀತಿ ಸ್ಪಂದನನ ಇಷ್ಟಪಡ್ತಿದ್ರು ಜನ, ನಮ್ಮ ನೆನಪಲ್ಲೂ ಕೂಡ ಅಷ್ಟೇ ಇಷ್ಟಪಟ್ಕೊಂಡು ಅದನ್ನು ಗೌರವ ಕೊಡೋರು ಗೌರವ ಕೊಡ್ತಾರೆ, ಪ್ರೀತಿಯನ್ನು ಕೊಡೋರು ಪ್ರೀತಿಯನ್ನು ಕೊಡ್ತಾರೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗೆ. ಖಂಡಿತ ನನ್ನ ನೆನಪಲ್ಲಿ, ನಮ್ಮ ಸ್ನೇಹಿತರ ನೆನಪಲ್ಲಿ, ನಮ್ಮ ಮನೆಯವ್ರ ನೆನಪಲ್ಲಿ, ಎಲ್ಲರ ನೆನಪಲ್ಲೂ ಅಷ್ಟೇ ಬಹಳ ನಗನಗ್ತಾ ಬೆಳಗ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ಸ್ಪಂದನ ಮೇಡಮ್ ಅವ್ರು ಗೊತ್ತಿಲ್ಲದಿರುವಂಥ ವಿಚಾರಗಳನ್ನ, ಶೌರ್ಯಾಗಿ ಬಂದಿರುವಂಥ ವಿಚಾರಗಳನ್ನ, ಹಾಗೆಯೇ ಚಿನಾರಿ ಮುತ್ತ ನೆನಪಿನ ಮೆಲುಕುಗಳನ್ನ, ಅದರ ಜೊತೆಗೆ ಜೀನಿಯಸ್ ಮುತ್ತ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಸ್ಪಂದನ ಮೇಡಮ್ ಅವರ ಒಂದು ಕೊರತೆ ನಿಮಗಾಗಿರ್ಬೋದು, ಶೌರ್ಯಗಾಗಿರ್ಬೋದು, ಎಷ್ಟು ಕಾಡ್ತಿದೆ. ಅವ್ರ ನೆನಪುಗಳನ್ನ ನೋಡ್ತಿರ್ತೀವಿ. ಸೊ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನೋಡ್ತಿರ್ತೀವಿ. ಸೊ ಎಷ್ಟು ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಕಾಡುತ್ತೆ. ಈಗ ನಾನು ಕಾಡಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಅಥವಾ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೂ ನನಗಿಷ್ಟ ಇಲ್ಲ. ಯಾಕಂದರೆ ನಮಗೆ ನೋವು ಕೊಡ್ತಾ ಇಲ್ಲ. ನನಗೆ ಸ್ಪಂದನ ನೆನಪು, ಸ್ಪಂದನ ಜೊತೆ ಕಳೆದಂಥ ಸಮಯ ಇವೆಲ್ಲ ಒಂದು ಹಂತದಲ್ಲಿ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಜೀವನವನ್ನು ಈ ರೀತಿ ನೋಡ್ತಾ ಇದ್ಲು, ಒಂದು 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 ಶಿಸ್ತಲ್ಲಿ ನೋಡ್ತಾ ಇದ್ಲು. ಅಥವಾ ಜನರನ್ನೆಲ್ಲ, ನಮ್ಮ ಎಲ್ಲ ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ಭಾಳ ಪ್ರೀತಿಯಿಂದ, ಭಾಳ ಲವಲವಿಕೆಯಿಂದ ನೋಡ್ತಾ ಇದ್ಲು. ಇವೆಲ್ಲವೂ ಇದ್ದಾಗ ಏನಾಯ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ರೀತಿ ಸ್ಪಂದನನ ಇಷ್ಟಪಡ್ತಿದ್ರು ಜನ, ನಮ್ಮ ನೆನಪಲ್ಲೂ ಕೂಡ ಅಷ್ಟೇ ಇಷ್ಟಪಟ್ಕೊಂಡು ಅದನ್ನು ಗೌರವ ಕೊಡೋರು ಗೌರವ ಕೊಡ್ತಾರೆ, ಪ್ರೀತಿಯನ್ನು ಕೊಡೋರು ಪ್ರೀತಿಯನ್ನು ಕೊಡ್ತಾರೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗೆ. ಖಂಡಿತ ನನ್ನ ನೆನಪಲ್ಲಿ, ನಮ್ಮ ಸ್ನೇಹಿತರ ನೆನಪಲ್ಲಿ, ನಮ್ಮ ಮನೆಯವ್ರ ನೆನಪಲ್ಲಿ, ಎಲ್ಲರ ನೆನಪಲ್ಲೂ ಅಷ್ಟೇ ಬಹಳ ನಗನಗ್ತಾ ಬೆಳಗ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ಸ್ಪಂದನ ಮೇಡಮ್ ಅವ್ರು ಗೊತ್ತಿಲ್ಲದಿರುವಂಥ ವಿಚಾರಗಳನ್ನ, ಶೌರ್ಯಾಗಿ ಬಂದಿರುವಂಥ ವಿಚಾರಗಳನ್ನ, ಹಾಗೆಯೇ ಚಿನಾರಿ ಮುತ್ತ ನೆನಪಿನ ಮೆಲುಕುಗಳನ್ನ, ಅದರ ಜೊತೆಗೆ ಜೀನಿಯಸ್ ಮುತ್ತ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಸ್ಪಂದನ ಮೇಡಮ್ ಅವರ ಒಂದು ಕೊರತೆ ನಿಮಗಾಗಿರ್ಬೋದು, ಶೌರ್ಯಗಾಗಿರ್ಬೋದು, ಎಷ್ಟು ಕಾಡ್ತಿದೆ. ಅವ್ರ ನೆನಪುಗಳನ್ನ ನೋಡ್ತಿರ್ತೀವಿ. ಸೊ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನೋಡ್ತಿರ್ತೀವಿ. ಸೊ ಎಷ್ಟು ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಕಾಡುತ್ತೆ. ಈಗ ನಾನು ಕಾಡಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಅಥವಾ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೂ ನನಗಿಷ್ಟ ಇಲ್ಲ. ಯಾಕಂದರೆ ನಮಗೆ ನೋವು ಕೊಡ್ತಾ ಇಲ್ಲ. ನನಗೆ ಸ್ಪಂದನ ನೆನಪು, ಸ್ಪಂದನ ಜೊತೆ ಕಳೆದಂಥ ಸಮಯ ಇವೆಲ್ಲ ಒಂದು ಹಂತದಲ್ಲಿ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಜೀವನವನ್ನು ಈ ರೀತಿ ನೋಡ್ತಾ ಇದ್ಲು, ಒಂದು 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 ಶಿಸ್ತಲ್ಲಿ ನೋಡ್ತಾ ಇದ್ಲು. ಅಥವಾ ಜನರನ್ನೆಲ್ಲ, ನಮ್ಮ ಎಲ್ಲ ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ಭಾಳ ಪ್ರೀತಿಯಿಂದ, ಭಾಳ ಲವಲವಿಕೆಯಿಂದ ನೋಡ್ತಾ ಇದ್ಲು. ಇವೆಲ್ಲವೂ ಇದ್ದಾಗ ಏನಾಯ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ರೀತಿ ಸ್ಪಂದನನ ಇಷ್ಟಪಡ್ತಿದ್ರು ಜನ, ನಮ್ಮ ನೆನಪಲ್ಲೂ ಕೂಡ ಅಷ್ಟೇ ಇಷ್ಟಪಟ್ಕೊಂಡು ಅದನ್ನು ಗೌರವ ಕೊಡೋರು ಗೌರವ ಕೊಡ್ತಾರೆ, ಪ್ರೀತಿಯನ್ನು ಕೊಡೋರು ಪ್ರೀತಿಯನ್ನು ಕೊಡ್ತಾರೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗೆ. ಖಂಡಿತ ನನ್ನ ನೆನಪಲ್ಲಿ, ನಮ್ಮ ಸ್ನೇಹಿತರ ನೆನಪಲ್ಲಿ, ನಮ್ಮ ಮನೆಯವ್ರ ನೆನಪಲ್ಲಿ, ಎಲ್ಲರ ನೆನಪಲ್ಲೂ ಅಷ್ಟೇ ಬಹಳ ನಗನಗ್ತಾ ಬೆಳಗ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ಸ್ಪಂದನ ಮೇಡಮ್ ಅವ್ರು ಗೊತ್ತಿಲ್ಲದಿರುವಂಥ ವಿಚಾರಗಳನ್ನ, ಶೌರ್ಯಾಗಿ ಬಂದಿರುವಂಥ ವಿಚಾರಗಳನ್ನ, ಹಾಗೆಯೇ ಚಿನಾರಿ ಮುತ್ತ ನೆನಪಿನ ಮೆಲುಕುಗಳನ್ನ, ಅದರ ಜೊತೆಗೆ ಜೀನಿಯಸ್ ಮುತ್ತ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಸ್ಪಂದನ ಮೇಡಮ್ ಅವರ ಒಂದು ಕೊರತೆ ನಿಮಗಾಗಿರ್ಬೋದು, ಶೌರ್ಯಗಾಗಿರ್ಬೋದು, ಎಷ್ಟು ಕಾಡ್ತಿದೆ. ಅವ್ರ ನೆನಪುಗಳನ್ನ ನೋಡ್ತಿರ್ತೀವಿ. ಸೊ ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ನೋಡ್ತಿರ್ತೀವಿ. ಸೊ ಎಷ್ಟು ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಕಾಡುತ್ತೆ. ಈಗ ನಾನು ಕಾಡಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಅಥವಾ ತುಂಬ ಕಾಡುತ್ತೆ ಅಂತ ಹೇಳೋದಕ್ಕೂ ನನಗಿಷ್ಟ ಇಲ್ಲ. ಯಾಕಂದರೆ ನಮಗೆ ನೋವು ಕೊಡ್ತಾ ಇಲ್ಲ. ನನಗೆ ಸ್ಪಂದನ ನೆನಪು, ಸ್ಪಂದನ ಜೊತೆ ಕಳೆದಂಥ ಸಮಯ ಇವೆಲ್ಲ ಒಂದು ಹಂತದಲ್ಲಿ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಜೀವನವನ್ನು ಈ ರೀತಿ ನೋಡ್ತಾ ಇದ್ಲು, ಒಂದು ಒಂದು
ಒಂದು ಶಿಸ್ತಲ್ಲಿ ನೋಡ್ತಾ ಇದ್ಲು, ಅಥವಾ ಜನರನ್ನೆಲ್ಲ ನಮ್ಮ ಎಲ್ಲ ಸಂಬಂಧಿಕರನ್ನಾಗಲಿ ಸ್ನೇಹಿತರನ್ನಾಗಲಿ ಬಹಳ ಪ್ರೀತಿಯಿಂದ ಬಹಳ ಲವಲವಿಕೆಯಿಂದ ನೋಡ್ತಾ ಇದ್ಲು. ಇವೆಲ್ಲವೂ ಇದ್ದಾಗ ಏನಾಯ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವ ರೀತಿ ಸ್ಪಂದನನ ಇಷ್ಟಪಡ್ತಿದ್ರು ಜನ, ನಮ್ಮ ನೆನಪಲ್ಲೂ ಕೂಡ ಅಷ್ಟೇ ಇಷ್ಟಪಟ್ಕೊಂಡು ಅದನ್ನು ಗೌರವ ಕೊಡೋರು ಗೌರವ ಕೊಡ್ತಾರೆ, ಪ್ರೀತಿಯನ್ನು ಕೊಡೋರು ಪ್ರೀತಿಯನ್ನು ಕೊಡ್ತಾರೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ನನಗೆ. ಖಂಡಿತ ನನ್ನ ನೆನಪಲ್ಲಿ, ನಮ್ಮ ಸ್ನೇಹಿತರ ನೆನಪಲ್ಲಿ, ನಮ್ಮ ಮನೆಯವ್ರ ನೆನಪಲ್ಲಿ, ಎಲ್ಲರ ನೆನಪಲ್ಲೂ ಅಷ್ಟೇ ಬಹಳ ನಗನಗ್ತಾ ಬೆಳಗ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದಷ್ಟು ಸ್ಪಂದನ ಮೇಡಮ್ ಅವ್ರು ಗೊತ್ತಿಲ್ಲದೆ ಇರುವಂಥ ವಿಚಾರಗಳನ್ನ, ಶೌರ್ಯಾಗಿ ಬಂದಿರುವಂಥ ವಿಚಾರಗಳನ್ನ, ಹಾಗೆಯೇ ಚಿನಾರಿ ಮುತ್ತ ನೆನಪಿನ ಮೆಲುಕುಗಳನ್ನ, ಅದರ ಜೊತೆಗೆ ಜೀನಿಯಸ್ ಮುತ್ತ ಸಿನಿಮಾಗಳ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.